ದೇವರಿಗೆ ಸ್ತೋತ್ರ. ಕರ್ತನು ನಮ್ಮಲ್ಲಿದ್ದಾನೆ. ನಾವಿವತ್ತು ಎಲ್ಲ ರಿಸರೆಕ್ಷನ್ ಈಸ್ಟರ್ ಎಲ್ಲ ಹೇಳುವಾಗ ನಾವು ಕೂಡ ಆ ವಾಕ್ಯಗಳನ್ನು ಧ್ಯಾನ ಮಾಡೋಣ. ನಾವು ಏನೇ ಮಾಡಿದ್ರು ತಿಳುವಳಿಕೆ ಮಾಡಿ ಏನು ಪ್ರಯೋಜನ ಇಲ್ಲ. ನಾವು ಹಬ್ಬ ಮಾಡುವವರೆಲ್ಲ ದಿನ ಹಬ್ಬ, ನಮಗೆ ದಿನ ಹಬ್ಬದಲ್ಲಿದೆ, ನಾವು ಉತ್ಸವದಲ್ಲಿದೆ. ಉತ್ಸವದಲ್ಲಿ ನಾವು ಇರುವಾಗ ಮತ್ತೆ ಸ್ಪೆಷಲ್ ಆಗಿ ಅದನ್ನು ಮಾಡ್ಲಿಕ್ಕಿಲ್ಲ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸುವರಾಗಿದ್ದೇವೆ. ಈಗ ನಾವೊಂದು ಪುನರುತ್ಥಾನದ ವಿಷಯದಲ್ಲಿ ಏನು ನಾವು ತಿಳ್ಕೊಳ್ಳೋ ದೇವರ ವಾಕ್ಯ ಏನು ಹೇಳ್ತದೆ ಅಂತ, ಅದರಲ್ಲಿ ನಮ್ದು ಪಾರ್ಟ್ ಏನಿದೆ, ನಮ್ಗೆ ಏನು ಕೊಡಲ್ಪಟ್ಟಿದೆ. ಯೇಸು ಪುನರುತ್ಥಾನ ಆಗಿದೆ. ಮೊದಲೆಲ್ಲ ನಮ್ದು ಹಾಗೆ ಈಸ್ಟರ್ ಬಂದ್ರೆ ನಮ್ದು ಊಟ ಸೆಲೆಬ್ರೇಷನ್, ಅದು ನಮ್ಮ ಪಾಲು, ಬೇರೆ ಏನು ನಮ್ಮ ಸಂಬಂಧ ಇಲ್ಲ. ಆದ್ರೆ ಈ ವಿಷಯದಲ್ಲಿ ನಮ್ದು ಪಾಲಿನ ನಮ್ಗೆ ದೇವರು ತಿಳಿಸಿಕೊಟ್ಟಿದೆ. ಅದಕ್ಕೆ ನಾವು ಮೊದಲನೇದಾಗಿ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ ಅದರದ್ದು 5-6 ವಾಕ್ಯಗಳು ನಾವು ಓದ್ಬೋದು. 5-6-7 ವಾಕ್ಯಗಳು ಓದ್ಕೊಳ್ಳಿ. ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತಿದ್ದೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಬನ್ನಿ, ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ, ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ, ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ. ಆಮೇಲೆ ಲೂಕ ಬರೆದ ಸುವಾರ್ತೆ 24ನೇ ಅಧ್ಯಾಯ 5ನೇ ವಾಕ್ಯ ಕೊಡೋಣ. 24:5. ಆ ಸ್ತ್ರೀಯರು ಭಯ ಹಿಡಿದವರಾಗಿ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬೊಗ್ಗಿಸಿಕೊಂಡಿರುವಾಗ ಆ ಪುರುಷರು ಅವರಿಗೆ, ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಆತನು ಇಲ್ಲಿ ಎದ್ದಿದ್ದಾನೆ. ಈಗ ಈ ಹೆಂಗಸರು ಬಂದ್ಕೊಂಡು ಯೇಸುವಿಗೆ ಸಮಾಧಿಲಿ ಇಟ್ಟಿದ್ದಾರೆ. ಅವನಿಗೆ ಅದೊಂದು ಸೇವೆ ಮಾಡಬೇಕು, ಅದು ಸುಗಂಧ ದ್ರವ್ಯಗಳು ಅದೇನೋ ಎಲ್ಲ ತಂದು ಅವನಿಗೆ ಸೇವೆ ಮಾಡಬೇಕು, ಅವರಿಗಾಗಿ ಆ ಬೋಡಿಗಾಗಿ ಮಾಡಬೇಕು ಅಂತ, ಪ್ರಸವೇಶನಿಗೆ ಮಾಡಬೇಕು ಅಂತ ಅವರು ಬರ್ತಾ ಇದ್ದಾರೆ. ಬರುವಾಗ ಅಲ್ಲಿ ಅವರಿಗೆ ತುಂಬ ಗಲಿಬಿಲಿ ಆಯ್ತು. ಅವರಿಗೆ ಕನ್ಫ್ಯೂಷನ್ ಆಯ್ತು. ಒಂದು ಸಮಾಧಿ ಓಪನ್ ಆಗಿದೆ. ಇವರು ಬರುವಾಗ ಇವ್ರದ್ದು ಆಲೋಚನೆಯನ್ನು, ನಮಗೋಸ್ಕರ ಯಾರಿದು ಓಪನ್ ಮಾಡಿಕೊಡ್ಬೋದು ಅಂತ ಇವ್ರಿಗೆ ಆಲೋಚನೆ ಇದೆ. ಆದರೆ ಇವ್ರು ಬರೋದೊಳಗೆ ಸಮಾಧಿ ಓಪನ್ ಆಯ್ತು. ಇವ್ರಿಗೆ ಗಲಿಬಿಲಿ ಆಗುವಾಗ ಇವರಿಗೆ ದೇವದೂತರು ಕೊಡುವ ಸಾಕ್ಷಿ ಇದು. ದೇವದೂತರು ಇವರಿಗೆ ಕೊಡುವ ಸಾಕ್ಷಿ ಇದು. ಆ ಸಾಕ್ಷ್ಯದಲ್ಲಿ ನೀವು ಅಲ್ಲಿ ಮೊದಲು ಅವರಿಗೆ ಹೇಳುದು ಒಂದು ವಿಷಯ ಏನಂದ್ರೆ, ಮೊದಲು ಗಲಿಬಿಲಿ ಬಂದ ಹೆಂಗಸರಿಗೆ ಫಸ್ಟ್ ಹೇಳುದು, ನೀವು ಹೆದರಬೇಡಿರಿ. ಅದು ನಮಗೆ ನೋಡುವಾಗ, ನಾವು ಯೇಸು ಕ್ರಿಸ್ತನ ಮರಣದಿಂದ ಎದ್ದ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ದೇವರಿಗೆ ಹೇಳಲಿಕ್ಕಿರುವುದಷ್ಟು, ನೀ ಇನ್ನು ಹೆದರಬೇಡ. ಮನುಷ್ಯನ ಬಾಯಿ ಎಲ್ಲಿಂದ ಬಂದಿದ್ದು? ಮನುಷ್ಯನ ಬಾಯಿ ಬಂದಿದ್ದು ಪಾಪದಿಂದಲೇ. ಆದಾಮನು ದೇವರ ಶಬ್ದವನ್ನು, ನಾವು ನಡ್ಕೊಂಡು ಬರುವ ಶಬ್ದವನ್ನು ಕೇಳಿ ಅವನು ತನ್ನನ್ನು ಅಡಗಿಸಿಕೊಂಡಿದ್ದು ಯಾಕೆ? ಅವನು ಭಯ, ತಾನು ನೇಕಡಾಗಿದ್ದಾನೆ, ದೇವರ ಮುಂದೆ ನಿಲ್ಲಿಕ್ಕೆ ಆಗುದಿಲ್ಲ. ಆ ಬಾಯಿ ಎಲ್ಲಿಂದ ಬಂದಿದ್ದ? ಪಾಪದಿಂದಲೇ. ಈಗ ಯೇಸು ಮರಣದಿಂದ ಎದ್ದು ಬಂದ ತಕ್ಷಣ ಫಸ್ಟ್ ನಮಗೆ ಕೊಡುವ ಸಂದೇಶ, ಮೆಸೇಜ್ ಏನು? ಭಯಪಡಬೇಡ್ರಿ. ಯಾಕೆ ಭಯಪಡಬೇಡ ಅಂತ ಹೇಳಲಿಕ್ಕೆ ಅರ್ಥ ಏನಂದ್ರೆ, ಯೇಸು ಕ್ರಿಸ್ತನು ಮರಣವನ್ನು ಹೊಂದಿ ಪುನರುತ್ಥಾನವನ್ನು ಆದವಾಗ ಮನುಷ್ಯರ ಪಾಪಗಳ ಪರಿಹಾರ ಆಯ್ತು. ಮನುಷ್ಯರ ಪಾಪಗಳು, ಯಾರ ಪಾಪಗಳು? ಎಲ್ಲ ಮನುಷ್ಯರು, ಆದಾಮಿಂದ ಹಿಡಿದು ಎಲ್ಲ ಮನುಷ್ಯರು ಪಾಪಗಳ ಪರಿಹಾರ. ನಮ್ದು ಮಾತ್ರ ಅಲ್ಲ ಪಾಪ ಪರಿಹಾರ ಆಗಿರುವುದು. ಎಲ್ಲರೂ ಮನುಷ್ಯರ ಪಾಪ ಪರಿಹಾರ ಆಯ್ತು. ಅದಕ್ಕೆ ಹೇಳುದು, ಅಲ್ಲಿ ಬಂದವರು ಹೇಳುದು, ನೀವು ಭಯಪಡಬೇಡ್ರಿ. ಮತ್ತು ಅವರ ಸ್ಟೇಟ್ಮೆಂಟ್, ಅವರ ಸಾಕ್ಷ್ಯ ನಾವು ನೋಡಿದರೆ ಅವ್ರು ಹೀಗೆ ಹೇಳ್ತಾನೆ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತಿರೋದು ಬಾಲನು. ಅವ್ರು ಯಾರನ್ನು ಹುಡುಕ್ತಾ ಇದ್ದಾರೆ? ಶಿಲುಬೆಗೆ ಹಾಕಲ್ಪಟ್ಟ ಯೇಸುವನ್ನು ಹುಡುಕ್ತಾ ಇದ್ದಾರೆ. ಪ್ರತಿ ರಕ್ಷಣೆ ಹೊಂದಿದ್ದ ಪ್ರತಿಯೊಬ್ಬ ಮನುಷ್ಯನಿಗೆ ಹುಡುಕಬೇಕಾದ ಒಂದೇ, ಶಿಲುಬೆಗೆ ಹಾಕಲ್ಪಟ್ಟ ಯೇಸುವನ್ನು ಹುಡುಕಿದ್ರೆ ಅವನು ರಕ್ಷಣೆ ಆಗ್ತದೆ, ಬಿಡುಗಡೆ ಆಗ್ತದೆ. ಯಾಕಂದ್ರೆ ಅವನಿಗೋಸ್ಕರನೇ ಯೇಸು ಶಿಲುಬೆಗೆ ಹಾಕಲ್ಪಟ್ಟದ್ದು. ಆದ್ರೆ ನಮ್ಮ ಪಾಪಗಾಗಿ ಶಿಲ್ಬೆಗೆ ಹಾಕಲ್ಪಟ್ಟದು. ನಾವು ನೀತಿ ಸ್ವರೂಪಿಗಳಾಗುವಂತೆ ಪಾಪವನ್ನು ತಿಳಿದವನನ್ನು ದೇವರು ಪಾಪ ಸ್ವರೂಪಿಯನ್ನಾಗಿ ಮಾಡಿದರು. ಅವನು ಶಿಲ್ಬೆಗೆ, ಅವನು ಪಾಪ ಸ್ವರೂಪಿಯಾಗಿದೆ. ಅವನು ಎಲ್ಲ ಪಾಪಗಳನ್ನು ಹೊತ್ತುಕೊಂಡು ಅವನು ಪಾಪವೇ ಆಗಿದ್ದಾನೆ.
ಯಾಕೆ ನಾವು ನೀತಿ ಸ್ವರೂಪಿಗಳಾಗಬೇಕು. ಅದನ್ನು ನೋಡಿ ಯಾವನು ನಂಬುತ್ತಾನೋ ಅವನನ್ನು ದೇವರು ನೀತಿ ಸ್ವರೂಪಿನಾಗಿ ಮಾಡ್ತಾರೆ. ಅದಕ್ಕೆ ಇವರು ಹೇಳ್ತಾ ಇದ್ದಾರೆ, ಶಿಲುಬೆಗೆ ಹಾಕಲ್ಪಟ್ಟ ಯೇಸುವನ್ನು ಹುಡುಕುತ್ತೀರೆಂದು ಬಾಲನು. ಆತನು ಇಲ್ಲಿ ಇಲ್ಲ. ಸಮಾಧಿಯೊಳಗೆ ಆತನಿಲ್ಲ. ಸಮಾಧಿಯೊಳಗೆ ಯೇಸುವನ್ನು ಹುಡುಕುವುದಾದ್ರೆ ಸಮಾಧಿಯೊಳಗೆ ಯೇಸು ಇಲ್ಲ. ಆತನು ಹೇಳಿದಂತೆ ಎದ್ದಿದ್ದಾನೆ. ಅವನು ಸುಮ್ಮನೆ ಎದ್ದಿಲ್ಲ, ಹೇಳಿದಂತೆ ಎದ್ದಿದ್ದಾನೆ. ಎಲ್ಲಿ ಹೇಳಿದ್ದಾನೆ? ದೇವರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಅವನು ದೇವರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಮತ್ತು ಯೇಸು ತಿರುಗಿ ಶಿಷ್ಯರಿಗೆ ಹೇಳಿದೆ, ನಾನು ಹೋಗ್ತಾ ಇದ್ದೇನೆ, ಹೋಗಿ ತಿರುಗಿ ಬರ್ತೇನೆ. ನನ್ನನ್ನು ಇವರು ಕೈಲಿ ಒಪ್ಪಿಸಲ್ಪಡ್ತದೆ, ನಾನು ಸಾಯ್ತೇನೆ, ಮೂರನೇ ದಿನ ಎದ್ದು ಬರ್ತಾನೆ. ಹೇಳಿದಂತೆ. ಇವತ್ತು ನಮಗೆ ಕೂಡ ಒಂದು ಧೈರ್ಯ ಇದೆ. ಯೇಸು ಯಾರಾಗಿದ್ದಾನೆ? ಹೇಳಿದಂತೆ ಮಾಡುವನಾಗಿದ್ದಾನೆ. ತನ್ನ ವಿಷಯದಲ್ಲಿ ಮಾತ್ರ ಅಲ್ಲ, ನಮ್ಮ ವಿಷಯದಲ್ಲೂ ಹೇಳಿದಂತೆ ಮಾಡುವನಾಗಿದ್ದಾನೆ. ಹೇಳಿದಂತೆ ಮಾಡಿದ್ದಾನೆ, ಹೇಳಿದಂತೆ ಎದ್ದು ಬಂದಿದ್ದಾನೆ. ಇನ್ನು ಸಾಕ್ಷ್ಯ, ಬನ್ನಿ, ಆತನು ಮಲಗಿದ ಸ್ಥಳವನ್ನು ನೋಡಿರಿ. ಆತನು ಮಲಗಿದ ಅದು ಅವರಿಗೆ ಹೇಳಲ್ಪಟ್ಟದ್ದು. ಆದ್ರೆ ನಾವು 24:5 ವಾಕ್ಯದಲ್ಲಿ ಬರುವಾಗ, ಲೂಕಲ್ಲಿ 24:5 ವಾಕ್ಯ ಬರುವಾಗ, ಆ ಸ್ತ್ರೀಯರು ಭಯ ಪೀಡಿದವರಾಗಿ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬುಗಿಸಿಕೊಂಡಿರುವಾಗ ಆ ಪುರುಷರು ಅವರಿಗೆ, ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು? ಆತನು ಇಲ್ಲಿ ಇಲ್ಲ, ಇದ್ದಿದ್ದಾನೆ. ಈಗ ಎರಡು ಕಡೆಯಲ್ಲೂ, ಎರಡು ಸ್ವಾರ್ಥೆಯಲ್ಲೂ ಒಂದೇ ಸಾಕ್ಷ್ಯ ಕೊಟ್ಟಿದ್ದಾನೆ, ಅವನು ಸತ್ತವರೊಳಗೆ ಇಲ್ಲ. ಸತ್ತವರೊಳಗೆ ಇಲ್ಲ. ಆತನು ಜೀವಿಸ್ತಾ ಇದ್ದಾನೆ, ಬದುಕಿದ್ದಾನೆ. ಅವನು ಇಲ್ಲಿ ಇಲ್ಲ, ಅವನು ಎದ್ದಿದ್ದಾನೆ. ನಮ್ಮ ಧೈರ್ಯವು ಅದೇ, ನಾವು ಎದ್ದಿದ್ದಾನೆ. ಈಗ ನಮಗೆ ಸಂಬಂಧಪಟ್ಟು ನಾವು ನೋಡುವುದಾದ್ರೆ, ದೇವರ ವಾಕ್ಯ ಹೇಳ್ತದೆ, ನಮ್ಮ ರಕ್ಷಣೆಯು ಎಲ್ಲಿಂದ ಉಂಟಾಯಿತು? ಯೇಸು ಮರಣದಿಂದ ಎದ್ದಿದೆಂಬ ನಂಬಿಕೆಯಲ್ಲಿ. ನಾವು ರೋಮರಿಗೆ ಬರೆದ ಪತ್ರಿಕೆಯಲ್ಲಿ ನೋಡುವಾಗ, ರೋಮರು ಅದರಲ್ಲಿ ನಾವು 10:9 ನಾವು ಅದೇನೇ ಹೇಳ್ತಾ ಇದೆ. ರೋಮರ 10:9 10:9ರಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಆಮೆನ್. ಯೇಸು ಹೇಳಿದ ಹಾಗೆ ಎದ್ದು ಬಂದಿದ್ದಾನೆ. ಸರಿ ಹೇಳಲ್ಪಟ್ಟಿದೆ. ಅವರದು ನಂಬಿದ್ದಾರೆ. ಅವರದು ನಂಬಿ ಓಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವ್ರು ಓಡಿ ಶಿಷ್ಯರಿಗೆಲ್ಲ ವಾರ್ತೆ ತಿಳಿಸಿದ್ರು. ಶಿಷ್ಯರಿಗೆ ಅಷ್ಟು ನಂಬಿಕೆ ಆಗ್ಲಿಲ್ಲ. ಆದ್ರೆ ಕರ್ತನವರಿಗೆ ಅದನ್ನು ಪ್ರೂವ್ ಮಾಡಿದ್ರು. ನಾನು ಜೀವನ ಎದ್ದಿದ್ದಾನೆ ಅಂತ ಹೇಳಿ 40 ದಿವಸ ಅವರ ಸಂಗಡ ಇದ್ದು 40 ದಿವಸ ಅವರ ಜೊತೆಯಲ್ಲಿ ಕಾರ್ಯ ಮಾಡುತ್ತಾ ತಾನು ಮರಣದಿಂದ ಎದ್ದು ಬಂದು ಪ್ರೂವ್ ಮಾಡಿ, ಮತ್ತೆ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟರು. ಇದೆಲ್ಲ ಯಾರಿಗೆ ಹೇಳ್ಬೇಕು? ಎಲ್ಲರಿಗೂ ಹೇಳ್ಬೇಕು ಎಂಬುದಾಗಿ. ಈಗ ಅವರ ಮಾತು ಕೇಳಿದ್ ನಾವು ಯಾರು? ಶಿಷ್ಯರಿಗೆ ಯೇಸು ಹ್ಯಾಂಡ್ ಓವರ್ ಮಾಡಿದ್ವಿ ಈ ಮೆಸೇಜ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ ಶಿಷ್ಯರಿಗೆ. ಆ ಶಿಷ್ಯರ ಮುಖಾಂತರ ನಾವು ಇದನ್ನು ಕೇಳ್ತೇವೆ. ನಾವು 17ನೇ ಅಧ್ಯಾಯ, ಯೋಹಾನ 17ನೇ ಅಧ್ಯಾಯ 20ನೇ ವಾಕ್ಯ. 17:20 ಯೋಹಾನ. ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ. ಆಮೇಲೆ ಇವರ ವಾಕ್ಯದಿಂದ, ಅವರ ವಾಕ್ಯ ಏನು? ಯೇಸು ಅವರಿಗೆ ಒಪ್ಪಿಸಿಕೊಟ್ಟಿದ್ದು ವಾಕ್ಯವು. ಯೇಸು ಅವರ ಜವಾಬ್ದಾರಿ ಅವರಿಗೆ ಕೊಟ್ಟದ್ದು. ಈ ಸುವಾರ್ತೆನೆಲ್ಲರಿಗೂ ಹೇಳಬೇಕು. ಏನು ಸುವಾರ್ತೆ? ಯೇಸು ಮರಣವನ್ನು ಹೊಂದಿದ್ದಾನೆ, ಮರಣದ ಎದ್ದು ಬಂದಿದ್ದಾನೆ, ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಈ ಸುವಾರ್ತೆಯನ್ನು ಅವರ ಮಾತನ್ನು ಕೇಳಿ ನಮ್ಮನ್ನು ಕೂಡ ದೇವರು ಅಂಗೀಕರಿಸಿದ್ದಾರೆ. ಯೇಸುವಿನ ಪ್ರಾರ್ಥನೆ ಇದೆ, ಇವರಿಗೋಸ್ಕರ ಮಾತ್ರ ಇವರನ್ನ ಮಾತನ್ನು ಕೇಳಿ ನಂಬುವರಿಗೋಸ್ಕರ ಸಹ ನಾನು ಪ್ರಾರ್ಥನೆ ಮಾಡುತ್ತೇನೆ. ಅರ್ಥ ಏನು? ಅವರನ್ನು ಕೂಡ ದೇವರ ಈಗ ನಾವು ಅವರ ದೇವರ ವಾಕ್ಯದ ಮುಖಾಂತರ ಒಂದು ಸಂಗತಿ ಗೊತ್ತಾಯಿತು, ಯೇಸು ಮರಣದಿಂದ ಎದ್ದಿದ್ದಾನೆ. ಆಮೇಲೆ ಆ ವಾರ್ತೆಯನ್ನು ನಾನು ನಂಬುವಾಗ, ಅದೇ ನಾವು ರೋಮರ 10:9 ನಾವು ಓದಿದ್ದೇವೆ. ಅದೇ ಏನಂದ್ರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಆಮೆನ್. ನಮ್ಮ ರಕ್ಷಣೆ ಹೆಂಗ್ ಬಂದಿತ್ತು? ಯೇಸುವಿನ ದೇವರು ಸತ್ತವರಿಂದ ಒಳಗಿಂದ ಎಬ್ಬಿಸ್ತಾರೆ. ನಾವು ನಂಬಿದೆ.
ಹೇಗೆ ನಂಬಿದೆ? ಯೇಸು ಯಾರನ್ನ ಎಂಟ್ರಸ್ಟ್ ಮಾಡಿದ್ದಾರೆ, ಯಾರಿಗೆ ಇದನ್ನು ಜವಾಬ್ದಾರಿ ಕೊಟ್ಟಿದ್ದಾರೋ ಅವರ ಮಾತು ನಾವು ಕೇಳಿದೆ. ಅವರ ಮಾತು ವಾಕ್ಯದಲ್ಲಿ ಬರೆಯಲ್ಪಟ್ಟರು. ಅವರ ಮಾತು ಕೇಳಿದೆ. ಪವಿತ್ರ ಸಹಾಯ ಮಾಡುವಾಗ ನಾವು ಅದನ್ನು ನಂಬಿದೆ. ನಮ್ಮ ರಕ್ಷಣೆ ಕುರಿತಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ನಂಬಿದೆ. ನಮ್ಮ ರಕ್ಷಣೆ ಕುರಿತಾದ ಸತ್ಯವಾಕ್ಯವನ್ನು ನಮ್ಮ ಪಾಪಗಳು ಯೇಸು ಕ್ರಿಸ್ತನಲ್ಲಿ ಪರಿಹಾರವಾಗಿದೆ. ಆತನು ಸತ್ತಿದ್ದಾನೆ, ಸಾಯಲಿಲ್ಲ ಅಂತಲ್ಲ, ಸತ್ತಿದ್ದಾನೆ. ನಮ್ಮ ಪಾಪ ದೇಶದಿಂದ ಸತ್ತಿದ್ದಾನೆ, ಸತ್ತು ಎದ್ದು ಬಂದಿದ್ದಾನೆ. ಎದ್ದು ಬಂದಿದ ಅರ್ಥ ಏನು? ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಯೇಸು ಕ್ರಿಸ್ತನ ಮೇಲೆ ನನ್ನ ಪಾಪ ಇತ್ತು, ನನ್ನ ಪಾಪ ಯೇಸು ಕ್ರಿಸ್ತನ ಮೇಲಿತ್ತು. ಅವರ ಪಾಪಕ್ಕೆ ಸತ್ತಿದ್ದಾನೆ. ಅದು ಕ್ಷಮಿಸಲ್ಪಟ್ಟಿರುವುದರಿಂದ ಯೇಸು ಎದ್ದು ಬಂದಿದ್ದಾನೆ. ಇದೇ ನಾವು ಹೃದಯದಿಂದ ನಂಬಿದ್ರೆ ನಮಗೆ ನೀತಿ ಉಂಟಾಗ್ತದೆ. ನೀತಿ ಬಿಡುಗಡೆ ನಮಗೆ ದೊರಕುವುದು ನಾವು ಹೃದಯ ನಂಬಿ ಬಾಯಿಂದ ಹೇಳುವಾಗ. ಈ ಯೇಸು ಕ್ರಿಸ್ತನು ನಮಗೋಸ್ಕರ ಇಷ್ಟೇ ಮಾಡಿದ ನಾವು ತಿಳ್ಕೊಂಡು ಅದನ್ನು ನಂಬುವಾಗ ನಮ್ಮಲ್ಲಿ ಆಗುವ ಅದ್ಭುತ ಎದೆ ಎಳೆದು ರಕ್ಷಣೆ ಉಂಟಾಗ್ತದೆ, ಬಿಡುಗಡೆ ಆಗ್ತದೆ, ನಾವು ನೀತಿವಂತರಾಗ್ತದೆ ಅಲ್ಲ. ಅದರ ಸಂಪೂರ್ಣವಾದ ಇನ್ನೂ ಅದ್ಭುತಕರವಾದ ಸಂಗತಿಗಳು ಎಫೆಸರಿ ಬರೆದ ಪತ್ರಿಕೆ ನಾವು ಅದರಲ್ಲಿ ನೋಡುವಾಗ 2ನೇ ಅಧ್ಯಾಯ 1ನೇ ವಾಕ್ಯ ಓದೋಣ. ಎಫೆಸರಿ 2ನೇ ಅಧ್ಯಾಯ 1ನೇ ವಾಕ್ಯ. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಆಮೇನ್, ಹಲ್ಲೆಲೂಯಾ. ಆ ಪ್ರೊಸೀಜರು ದೇವರು ಮಾಡಿದ ಆ ಪ್ರೊಸೀಜರ್ 2ನೇ ಅಧ್ಯಾಯದಲ್ಲಿ ನಮಗೆ ವಿವರಿಸಿ ಹೇಳ್ತಾರೆ. ಯೇಸು ಕ್ರಿಸ್ತನಲ್ಲಿ ನಮಗೆ ಏನಾಗಿದೆ ಎಂದು ನಾವು ಭಾಗ ಸ್ವಲ್ಪ ಓದಿಕೊಳ್ಳೋಣ. ಆದ್ರೆ ನಮಗೆ ಆ ಪ್ರೊಸೀಜರ್ ನಮ್ಗೆ ಗೊತ್ತಾಗ್ತದೆ. ಇಲ್ಲಿ ಅದರದ್ದು ಸೋದರ 4, 5, 6 ವಾಕ್ಯಗಳನ್ನು ಓದೋಣ. 2ನೇ ಅಧ್ಯಾಯದಲ್ಲಿ ನಮ್ಮ ಹಿಸ್ಟರಿ ಇದೆ. 2-3 ವಾಕ್ಯಗಳು ನಮ್ಮ ಹಿಸ್ಟರಿ ಇದೆ. ಆಮೇಲೆ ನಮಗೆ ಯೇಸು ಮಾಡಿದ್ದ ಸತ್ಯವನ್ನು ಹೇಳ್ತಾ ಇದ್ದಾರೆ. 4, 5, 6, 7 ವಾಕ್ಯಗಳಲ್ಲಿ. ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಆಮೆನ್. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆಮೆನ್. ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಆಮೆನ್. ಈಗ 1ನೇ ವಾಕ್ಯದಲ್ಲಿ ಹೇಳಿದೆ, ಸತ್ತವರಾದ ನಮ್ಮನ್ನು ಆತನೊಂದಿಗೆ ಆತನ ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಯೇಸು ನಾವು ನಂಬಿದೆ, ಯೇಸು ಕ್ರಿಸ್ತನು ದೇವರು ಸತ್ತರೊಳಗೆ ಎಬ್ಬಿಸಿದ್ದಾರೆ. ಈಗ ದೇವರ ವಾಕ್ಯ ಏನ್ ಹೇಳ್ತಿದೆ? ಮಕ್ಕಳಾಗಿದ್ದ ಮೇಲೆ, ಅದನ್ನು ನಂಬಿದ ಮೇಲೆ ನಮಗೆ ಅದರದ್ದು ಗೂಢಾರ್ಥವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅದರದ್ದು ದೇವರ ಮಹಿಮೆ ಕಾರ್ಯ ನಮಗೆ ತಿಳಿಸಿಕೊಡ್ತಾರೆ. ಏನ್ ತಿಳಿಸಿಕೊಡ್ತಾ ಇದ್ದಾರೆ? ಯೇಸು ಮಾತ್ರ ಎದ್ದು ಬಂದಿಲ್ಲ. ಯಾರಿಗೆ ಇದು ಅರ್ಥ ಆಗ್ತದೆ? ದೇವರ ಮಕ್ಕಳಿಗೆ ಮಾತ್ರ. ರಕ್ಷಣೆ ಹೊಂದಿದವರಿಗೆ ಹೇಳ್ತಾ ಇರೋದು. ಎಫೆಸರಿ ಬರೆದ ಪತ್ರಿಕೆಯಲ್ಲಿ ರಕ್ಷಣೆ ಹೊಂದಿದ ದೇವರ ಮಕ್ಕಳಿಗೆ ಹೇಳ್ತಾ ಇದೆ, ನೀವು ಯೇಸು ಮಾತ್ರ ಎದ್ದು ಬಂದಿಲ್ಲ. ರಕ್ಷಣೆ ಹೊಂದದಿದ್ದವರಿಗೆ ಇದು ಹೇಳಿದ್ರೆ ಅರ್ಥ ಆಗೋದಿಲ್ಲ. ರಕ್ಷಣೆ ಹೊಂದಿ ದೇವರಾತ್ಮ ನಮ್ಮಲ್ಲಿ ಬರುವಾಗ ನಮಗೆ ಹೇಳ್ತಾ ಇದೆ, ನೀನು ಆ ಮಿರಕಿಳು, ದೇವರು ಮಾಡಿದ ಆ ಮಿರಕಿಳು, ಅದರದ್ದು ಗೂಢಾರ್ಥ ನೀನು ಯೇಸು ಕ್ರಿಸ್ತನಲ್ಲಿ ಇದೆ. ಅವಾಗ ಯೇಸು ಮರಣವನ್ನು ಹೊಂದುವಾಗ ನನಗೋಸ್ಕರ ನಾನು ಕೂಡ ಯೇಸು ಕ್ರಿಸ್ತನೊಂದಿಗೆ ಮರಣವನ್ನು ಹೊಂದಿದೆ. ನಾನು ಯೇಸು ಕ್ರಿಸ್ತನ ಗುಣಪಟ್ಟಿದೆ. ಎದ್ದು ಬರುವಾಗ ನಾನು ಕೂಡ ಎದ್ದು ಬಂದಿದ್ದಾನೆ. ಆಮೇಲೆ ನಾವು ರೋಮರಲ್ಲಿ ಅದು ಕ್ಲಿಯರ್ ನಾವು ನೋಡೋಣ. ಅದು ಇಲ್ಲಿ ನಾವು ನೋಡುವಾಗ ಅದೇ ಆ ಗೂಢಾರ್ಥವನ್ನು ಪವಿತ್ರಾತ್ಮ ತಿಳಿಸ್ತಾ ಇದೆ. ಇದನ್ನು ನಮಗೆ ಬುದ್ಧಿಲಿ ಗೊತ್ತಾಗಿರೋ ಸಾಕಾಗೋದಿಲ್ಲ. ನಾವು ಹೃದಯದಿಂದ ನಂಬಿದರೆ, ಏನ್ ನಂಬಬೇಕು? ನಾನು ಪುನರುತ್ಥಾನ ಹೊಂದಿದ್ದಾನೆ, ನಾನು ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ. ಟೆಕ್ನಿಕಲ್ ಟೇಮ್ ಅಲ್ಲ ನೋಡೋದು, ನಮಗೆ ಈಗ ಕಾಣಿಸಿಕೊಳ್ಳುವುದಲ್ಲ. ನಾವು ಆತ್ಮ ಮಂಟಲದಲ್ಲಿ ಏನಾಗಿದೆ, ಪರಲೋಕದಲ್ಲಿ ಏನಾಗಿದೆ, ದೇವರ ಲೆಕ್ಕದಲ್ಲಿ ನಾವು ರೋಮರು 6:11 ನಾವು ನೋಡಿದೆ. ದೇವರ ಲೆಕ್ಕದಲ್ಲಿ ನಾವು ಯಾರಾಗಿದೆ? ಜೀವಿಸುವರಾಗಿದೆ. ಜೀವಿಸುವರಂದ್ರೆ ಅರ್ಥ ಏನು? ಯೇಸು ಕ್ರಿಸ್ತನ ಜೀವವನ್ನು ಹೊಂದಿದವರು ನಾವು. ಯೇಸುವಿನ ಜೀವನ ಪುನರುತ್ಥಾನ ಜೀವವನ್ನು ನಾವು ಹೊಂದಿದ್ದೇವೆ. ನಾವೊಂದು ಸುಮ್ಮನೆ ಬದುಕುವರಲ್ಲ, ನಾವು ಲಿವಿಂಗ್ ಬಾಡಿ ಅಲ್ಲ, ನಾವು ದೇವರಿಗೆ ಜೀವಿಸುವವರು, ಪರಲೋಕದಲ್ಲಿ ಜೀವಿಸುವರು, ಆಮೇಲೆ ಯೇಸುವಿನೊಂದಿಗೆ ಜೀವಿಸುವರು. ಇಲ್ಲಿ ಅದನ್ನೇ ನಾವು ನೋಡಿದ್ದೇವಲ್ಲ. ಸೋದರ ಅಪರಾಧಗಳ ದೆಸೆಯಿಂದ 7ನೇ ವಾಕ್ಯ, ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂರಿಸಿದ್ದಾನೆ. ಈಗ ನಮ್ಮ ಪೊಸಿಷನ್ ಅಲ್ಲಿ ಇದೆ.
ಆಮೇಲೆ ಪರಲೋಕದಲ್ಲಿ ಇದೆ. ಆದ್ರಿಂದ ನಮ್ಗೆ ಯಾವಾಗ ಬೇಕಾದ್ರೂ ಅಪ್ಪ ತಂದೆಯನ್ನು ಕೂಗ್ತಾ ಅವನ ಪರಿಶುದ್ಧ ಸಿಂಹಾಸನಕ್ಕೆ ಹೋಗ್ಬೋದು. ಅದರಿಂದ ನಾವು ಪವಿತ್ರಾತ್ಮನೊಂದಿಗೆ ಯಾವಾಗ ಬೇಕಾದ್ರೆ ಮಾತಾಡಬಹುದು. ಈಗ ಇಹಲೋಕದಲ್ಲಿ ಇರುವವರಿಗೆ, ಜಡದಲ್ಲಿ ದೇಹದಲ್ಲಿ ಇರುವವರಿಗೆ ದೇವರಿಗೆ ಕನೆಕ್ಟ್ ಇಲ್ಲ. ಅವರಿಗೆ ದೇವರನ್ನು ಪ್ರಾರ್ಥಿಸಬಹುದು. ಲಿವಿಂಗ್ ಕನೆಕ್ಷನ್ ಇಲ್ಲ. ನಮ್ಮ ಸ್ಪಿಯರ್ ಚೇಂಜ್ ಆಯ್ತು, ನಮ್ದು ರಿಲಮ್ ಚೇಂಜ್ ಆಯ್ತು. ನಮ್ದು ನಂಬಿಕೆ ಮೂಲಕ ನಾವು ಮರಣದಿಂದ ಎದ್ದು ಬಂದಿದೆ. ಅಷ್ಟೇ ಅಲ್ಲ, ನಮ್ಮನ್ನು ದೇವರು ಆತನೊಂದಿಗೆ ಕೂರಿಸಿದ್ದಾರೆ. ಆ ರೊಟ್ಟಿಗೆ ಯೇಸುವಿನೊಟ್ಟಿಗೆ ಕೂರಿಸಿದ್ದಾರೆ. ಯೇಸುವಿನೊಟ್ಟಿಗೆ ನಾವು ನೋಡೋಣ. ಒಂದು ಸಣ್ಣ ವಿಷಯದಲ್ಲಿ ನೋಡಿದ್ರೆ, ಒಂದು ವೆರಿ ಲಿಮಿಟೆಡ್ ಅದು. ಯೇಸುವಿನೊಟ್ಟಿಗೆ 12 ಶಿಷ್ಯರಿದ್ದರು. ಅವ್ರು ಯಾವಾಗಲೂ ಏನ್ ಮಾಡ್ತಾ ಇದ್ರು? ಯಾವಾಗಲೂ ಯೇಸುವಿನೊಟ್ಟಿಗೆ ಇತ್ತು. ಜನರಿಗೂ ಯೇಸುವಿನ ಮಧ್ಯೆಯಲ್ಲಿ ಅವರಿತ್ತು. ಜನರನ್ನ ಬರುವಾಗ ಯೇಸುವಿನ ಇವರೇ ಕವರ್ ಮಾಡಿಕೊಂಡಿತ್ತು. ಈಗ ಯಾರಿದ್ದಾರೆ ಯೇಸುವಿನೊಟ್ಟಿಗೆ? ನಾವಿದೆ. ದೇವರ ವಾಕ್ಯ ಹೇಳ್ತದೆ. ನಾವು ಹೇಗೆ ಸಾಧ್ಯ ಆಯ್ತು? ನಮ್ಮನ್ನು ಸತ್ತವರೊಳಗೆ ಎಬ್ಬಿಸಿದ್ದಾರೆ. ನಾವೀಗ ಅದನ್ನ ನಾವು ನಂಬಬೇಕು, ಅದನ್ನು ನೋಡಬೇಕು. ಆವಾಗ ಏನಾಗ್ತದೆ? ರಿಸರೆಕ್ಷನ್ ಪವರ್ ನಮ್ಮಲ್ಲಿ ರಿಲೀಸ್ ಆಗ್ತಿದೆ. ಆಲ್ರೆಡಿ ಇದೆ ನನ್ನಲ್ಲಿ. ಯಾಕಂದ್ರೆ ಇಲ್ಲಿದ್ರೆ ನನಗೆ ಸತ್ತದ್ದು ಎದ್ದು ಬರ್ಲಿಕ್ಕೆ ಆಗುವುದಿಲ್ಲ. ರಿಸರೆಕ್ಷನ್ ಪವರ್ ಎಲ್ಲಿದೆ? ಯೇಸು ಕ್ರಿಸ್ತನು ಮರಣದಿಂದ ಎಬ್ಬಿಸಿದ ಆತ್ಮನಲ್ಲಿ ಇದೆ. ಅದು ಮರಣದಿಂದ ಎಬ್ಬಿಸಿ ಅದೇ ಆತ್ಮ ನನಗೆ ಕೊಡಲ್ಪಟ್ಟಿದೆ. ಆತ್ಮನಲ್ಲಿ ರಿಸರೆಕ್ಷನ್ ಪವರ್ ಇದೆ. ಆದ್ರೆ ನನಗೆ ಇದು ತಿಳುವಳಿಕೆ ಬರುವಾಗ, ನಾವು ಎಫೆಸರಿ 1ನೇ ಅಧ್ಯಾಯದಲ್ಲಿ ಓದಿದಾಗೆ ನಮ್ಮ ಮನೋನೇತ್ರಗಳನ್ನು ಓಪನ್ ಆಗುವಾಗ ನನಗೆ ಗೊತ್ತಾಗ್ತದೆ, ನಾನು ನಡೆಯುವುದು ನ್ಯಾಚುರಲ್ ಅಲ್ಲ, ನಾನು ನಡೆಯುವುದು ಸೂಪರ್ ನ್ಯಾಚುರಲ್. ಯೇಸು ಮರಣದಿಂದ ಎದ್ದು ಬಂದಿದ್ದು ನೋಡು, ಅವನನ್ನು ಕಾಣಿಸಿಕೊಳ್ತಾ ಇದೆ. ಶಿಷ್ಯನಿಗೆ ಗೊತ್ತು ಮರಣದಿಂದ ಎದ್ದು ಬಂದಿದೆ. ಬೇರೆಯವರಿಗೆ ಏನಾಗ್ತದೆ? ಅರ್ಥನಾಗೋದು, ಅವನಿಗೆ ಕೂಸಿಬೇಕಾಗ್ಲಪಟ್ಟು ಈಗ ಓಡಾಡ್ತಾ ಇದೆಯಲ್ಲ, ಅದು ಏನೋ ನಡೆದಿರ್ಬೇಕು ಅಂತ, ಅವ್ರಿಗೆ ಅರ್ಥ ಆಗೋದಿಲ್ಲ. ಶಿಷ್ಯನಿಗೆ ಗೊತ್ತು ಇವನು ಮರಣ ಹೊಂದಿದ್ದಾನೆ, ಅವನು ಎದ್ದು ಬಂದಿದ್ದಾನೆ ಅಂತ ಅವ್ರಿಗೆ ಗೊತ್ತಾಯ್ತು. ಅದೇ ಅವ್ರು ನಂಬಿದ್ರು. ಅವ್ರಿಗೆ ರಕ್ಷಣೆ ಆಯ್ತು, ಅವ್ರಿಗೆ ಬಿಡುಗಡೆ ಆಯ್ತು. ನಾವು ಕೂಡ ಇವತ್ತು ದೇವರ ವಾಕ್ಯ ಏನ್ ಹೇಳ್ತದೆ? ಯೇಸು ಕ್ರಿಸ್ತನನ್ನು ಮರಣದಿಂದ ದೇವರು ಎಬ್ಬಿಸಿದ್ದಾನೆ. ಆತನೊಂದಿಗೆ ನಾವು ಎದ್ದಿದ್ದಾರೆ. ಆತನೊಂದಿಗೆ ಎಬ್ಬಿಸಿ ಹೇಳಿದ ವಾಕ್ಯ ಆತನು ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ಆತನೊಂದಿಗೆ ಎಬ್ಬಿಸಿ, ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸಿದ್ದಾನೆ. ನಾವು ಪೊಸಿಷನ್ ನಮ್ಗೆ ಗೊತ್ತಾಗಬೇಕು. ಆಮೇಲೆ ಇದು ನಮ್ಗೆ ಹೇಗೆ ಸಾಧ್ಯ ಆಗ್ತದೆ? ಎಷ್ಟು ನಾವು ಆತ್ಮನೇ ಪವಿತ್ರಾತ್ಮ ಈಡಾಗ್ತವೋ, ಎಷ್ಟು ಪವಿತ್ರಾತ್ಮ ನಮಗೆ ಅನ್ಯೋನ್ಯತೆ ಉಂಟಾಗ್ತದೋ, ಅಷ್ಟು ಇಂಟಿಮೆಸಿ ಬರ್ತದೋ, ಆವಾಗ ನಮಗೆ ಅದನ್ನ ರಿಲಮ್ ಓಪನ್ ಆಗ್ತದೆ. ಇದು ರಿಲಮ್ ಓಪನ್ ಆಗೋ ತನಕ ಆಗದಿದ್ರು ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ನಾವು ಅಲ್ಲಿ ತನಕ ಏನ್ ಮಾಡ್ಬೇಕು? ಧೈರ್ಯವಾಗಿ ನಾವು ನಂಬಬೇಕು. ದೇವರ ವಾಕ್ಯ ಹೇಳ್ತದೆ, ನನ್ನನ್ನು ದೇವರು ಯೇಸು ಕ್ರಿಸ್ತನೊಂದಿಗೆ ಎಬ್ಬಿಸಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ನನ್ನನ್ನು ಯೇಸು ಕ್ರಿಸ್ತನೊಂದಿಗೆ ಕೂರಿಸಿದ್ದಾನೆ. ನಾನು ಯೇಸು ಎಲ್ಲಿದೆ? ಜೊತೆಯಲ್ಲಿದ್ದಾನೆ. ನಾವು ದೂರ ಇರೋ ಯೇಸುವಿಗೆ ಮಾತಾಡ್ತಾ ಇಲ್ಲ, ಆರಾಧಿಸ್ತಾ ಇಲ್ಲ. ದೂರ ಇರೋ ಯೇಸುವಿಗೆ ನಾವು ಪ್ರಾರ್ಥನೆ ಮಾಡ್ತಾ ಇಲ್ಲ. ನಮ್ಮ ಜೊತೆಯಲ್ಲಿರೋ ಯೇಸು ನಮ್ಮ ಜೊತೆಯಲ್ಲಿದ್ದಾನೆ. ಆತನು ನನ್ನಲ್ಲಿದ್ದಾನೆ, ನಾನು ಆತನಲ್ಲಿದ್ದಾನೆ. ಆದ್ರೆ ದೇವರ ವಾಕ್ಯ ನನ್ನೊಟ್ಟಿಗೆ ಯೇಸು. ಈಗ ಪರಲೋಕದೊಂದು ಸೀನ್ ನಾವು ತಗೊಳ್ಳೋಣ. ನಮಗೆ ಒಂದು ಭಾವನೆ ಇಮ್ಯಾಜಿನೇಷನ್ ಅಲ್ಲಿ ಒಂದು ಸೀನ್ ತಗೊಳ್ಳೋಣ. ಈಗ ತಂದೆಯಾದ ದೇವರ ಒಂದು ಸಿಂಹಾಸನ, ನಮ್ದೆಲ್ಲ ಹಂಗೆ ಇಮ್ಯಾಜಿನೇಷನ್ ಹಂಗೆ, ತಂದೆಯಾದ ದೇವರು ಒಂದು ಸಿಂಹಾಸನದಲ್ಲಿ ಕೂತಿದ್ದಾರೆ. ಆತರ ಬಲಗಡೆಯಲ್ಲಿ ಯಾರಿದ್ದಾರೆ? ಯೇಸು ಇದ್ದಾರೆ. ಯೇಸು ಬಲಗಡೆ ಯಾರಿದ್ದಾರೆ? ನಾನಿದೆ. ದೇವರ ವಾಕ್ಯ ನಾನಿದೆ. ಹಾಗಾದರೆ ನಾವು ಕೂತ್ಕೊಂಡು ಇಲ್ಲಿ ಇದ್ದ ಸಂಗತಿಗಳನ್ನು ಕುರಿತಾಗಿ ನಾವು ಚಿಂತೆ ಮಾಡುವುದಾದ್ರೆ, ನಾವು ಅಲ್ಲಿ ಕೂತ್ಕೊಳ್ಳೋದಿಲ್ಲಿ ಯೇಸುವಿನ ಬಲಗಡೆಯಲ್ಲಿ ಅವನು ಆತನೊಂದಿಗೆ ನಾನೇಗೂ ಅವನು ಬಲಗಡೆ ಕೂತ್ಕೊಳ್ತಾನೆ. ಯೋನು ಯಾಕೋವರಿಗೆ ಕೇಳ್ತಾ ಇತ್ತು, ಒಬ್ಬನು ಒಂದು ಕಡೆ ಒಂದು ಕಡೆ ಕೂತ್ಕೊಳ್ಳಿ, ಪರ್ಮಿಷನ್ ಕೊಡಿ ಅಂತ. ಅವಾಗ ಯೇಸು ಸ್ಪಷ್ಟವಾಗಿ ಹೇಳಿದ್ರು, ಯಾರಿಗೆ ನೇಮಿಸಲ್ಪಟ್ಟಿದ್ದು ಅವರಿಗೆ ನೇಮಿಸಲ್ಪಟ್ಟದ್ದು. ನಮಗೆ ಏನು ನೇಮಿಸಲ್ಪಟ್ಟಿದೆ? ಯೇಸು ಕ್ರಿಸ್ತ ನೇಮಿಸಲ್ಪಟ್ಟು ತಂದೆ ಸನ್ನಿಧಿಯಲ್ಲಿ ಯೇಸು ಕೂತ್ಕೊಳ್ಳುವಾಗ ಆತನೊಂದಿಗೆ, ಅದು ಅತಿ ಭಯಂಕರವಾದ ಮಹಿಮೆ ಪದವಿ. ಅದು ಮಹಿಮೆ ಪದವಿ. ಈಗ ಇಲ್ಲಿ ಮುಖ್ಯಮಂತ್ರಿ ಬರುವಾಗ MLA ಹೋಗಿ ಕೂತ್ಕೊಳ್ಬಹುದು, ಇಲ್ಲಿ ಮುನ್ಸಿಪಲ್ ಚೇರ್ಮನ್ ಕೂತ್ಕೊಳ್ಬಹುದು. ನಾವು
ಆ ಕಾಲಿಗೆ ಕುರ್ಚಿ ಇದೆ, ಅಲ್ಲೆಲ್ಲ ಕೂತ್ಕೊಳ್ಬೇಕು, ನಾವು ಅಲ್ಲಿ ಕೂತ್ಕೊ. ಆದ್ರೆ ಇಲ್ಲಿ ಯೇಸು ಬರುವುದಾದ್ರೆ ನಾವೆಲ್ಲರೂ ಆತನೊಂದಿಗೆ ಹಾ, ಚೀಫ್ ಮಿನಿಸ್ಟರ್ ಅಲ್ಲಿ ಮೂಲೆಗೆ ನಿಲ್ಬೇಕು, ನಾನಲ್ಲಿ ಕೂತ್ಕೋಬೇಕು. ಪ್ರೈಮ್ ಮಿನಿಸ್ಟರ್ ಅಲ್ಲಿ ನಿಲ್ಲಬೇಕು, ಹೀಗೆ ನಿಲ್ಲಬೇಕು. ಹಾ, ನಾನೆಲ್ಲಿರ್ಬೇಕು? ಆತನೊಂದಿಗೆ ಸ್ಟೇಜಲ್ಲಿ ಯೇಸುನೊಟ್ಟಿಗೆ ಇದೆ. ಹಾಲೆಲೂಯಾ. ಹಲ್ಲೆಲೂಯಾ. ಇದು ಟ್ರೂತ್, ಇದು ಟ್ರೂತ್. ನಮಗಿದೆ ಒಪ್ಪಿಕೊಳ್ಳಿಕ್ಕೆ ಆದ್ರೂ ಒಪ್ಪಿಕೊಳ್ಳಿಕ್ಕೆ ಆಗದಿದ್ದು ಟ್ರೂತ್ ಇದು. ಇನ್ನು ನಾವು ಆರನೇ ಒಂದು ನಿಮಿಷ, 6ನೇ ರೋಮರ್ 6ರಲ್ಲಿ ಒಂದು ಸಂಗತಿ ಕೂಡ ನೋಡಿ ನಾವು ಪ್ರೇಯರ್ ಮಾಡೋಣ. ಮೂರನೇ ವಾಕ್ಯದಿಂದ ನೋಡಿ. ಹೀಗಿರಲಾಗಿ ಗಂಡನು ಜೀವದಿಂದಿರುವಾಗ, ಅಯ್ಯೋ, 6:3 ಅಲ್ಲ? 6ನೇ ಅಧ್ಯಾಯ ರೋಮರ್ 6 3ನೇ ವಾಕ್ಯದಿಂದ. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ಹ್ಮ್. ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ಹ್ಮ್. ನಾವೆಲ್ಲರೂ ಹ್ಮ್. ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯದೋ? ಹೀಗೆ ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆಮೇನ್. ಇದು ಎಲ್ಲಿದು ರೆಕಾರ್ಡ್? ಇದು ನಮ್ಮ ಇಲ್ಲಿ ಯಾರ್ದು ಪತ್ರಕರ್ತರು ವರದಿ ಮಾಡ್ತಾರಲ್ಲ, ಅದಲ್ಲ ಇದು. ಪರಲೋಕದಲ್ಲಿ ಬರೆಯಲ್ಪಟ್ಟ ರೆಕಾರ್ಡ್. ಪರಲೋಕದಲ್ಲಿ ನಮ್ಮ ಕುರಿತಾಗಿ ರೆಕಾರ್ಡ್ ಏನು? ನಾನು ಯೇಸು ಕ್ರಿಸ್ತನೊಂದಿಗೆ ಹೂಡಲ್ಪಟ್ಟಿದ್ದೆ. ನಾನು ಯೇಸು ಕ್ರಿಸ್ತನೊಂದಿಗೆ ನಾನು ಸತ್ತಿದ್ದಾನೆ, ಪಾಪದ ಪಾಲಿಗೆ ನಾನು ಸತ್ತು ನಾನು ಯೇಸು ಕ್ರಿಸ್ತನೊಂದಿಗೆ ಹೂಡಲ್ಪಟ್ಟಿದ್ದಾನೆ. ಈಗ ಮೊನ್ನೆ ಒಪ್ಪದಲ್ಲಿ ಹೋಗಿ ಬರ್ತ್ ಸರ್ಟಿಫಿಕೇಟ್ ಮಾಡಿದೆ. ಅದನ್ನು ನೀವು ಅಮೇರಿಕೆ ತಗೊಂಡು ಹೋದ್ರು, ನೆದರ್ಲ್ಯಾಂಡ್ ತಗೊಂಡೋದ್ರು, ಡಿನೇ ಮಾಡುವುದಿಲ್ಲ ಅವರು. ಯಾಕಂದ್ರೆ ಅಥಾರಿಟಿ ಇದ್ದವರು, ಅದಕ್ಕೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಅಥಾರಿಟಿ ಅವರಿಗೆ ಇದೆ. ಅವರು ಕೊಟ್ಟು ಸರ್ಟಿಫಿಕೇಟ್ ವ್ಯಾಲಿಡ್ ಅದು. ಅದೇ ಪ್ರಕಾರ ದೇವರ ವಾಕ್ಯ ಯಾರ್ದು? ದೇವರ ಅಥಾರಿಟಿ ಅದು. ದೇವರ ಅಥಾರಿಟಿ ಹೇಳ್ತಾ ಇದ್ದಾನೆ, ನಾನು ಯೇಸು ಕ್ರಿಸ್ತನೊಂದಿಗೆ ಹೂಡಲ್ಪಟ್ಟಿದ್ದೆ. ಆಮೇಲೆ ಹೀಗೆಲ್ಲಾಗಿ ನೀವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲಿಗಾರರಾಗಿ ಆತನೊಂದಿಗೆ ಹೂಡಲ್ಪಟ್ಟಿದೆ. ಆತನ ಮರಣದಿಂದ ಪಾಲಿಗಾರನಾಗಿದೆ. ಹಾಗಾದ್ರೆ ಪಾಪದ ಸಂಬಳವಾಗಿರೋ ಶಿಕ್ಷೆ ನಾನು ಅನುಭವಿಸಿದೆ ಯೇಸು ಕ್ರಿಸ್ತನಲ್ಲಿ. ಆತನೇ ಅನುಭವಿಸಿದ್ದು, ನಾನು ಆತನಲ್ಲಿ ಇದ್ದುಕೊಂಡು ಅದರ ಪಾಲು ನನಗೆ ಬಂದಿತ್ತು, ಬೆನಿಫಿಟ್ ನನಗೆ ಬಂದಿತ್ತು. ಅದರಿಂದ ಕ್ರಿಸ್ತನು ಸತ್ತು ತಂದೆ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದ ಎದ್ದು ಹೊಸಬ್ರಾಗಿ ನಡ್ಕೊಳ್ಳಬೇಕು. ನಾವು ಕೂಡ ಜೀವದಿಂದ ಎಬ್ಬಿಸಲ್ಪಟ್ಟಿದೆ. ನಾವು ದೇವರ ಮಹಿಮೆಯಿಂದ ನಾವು ಕೂಡ ನಾವು ಯೇಸು ಕ್ರಿಸ್ತದ ಹೊಣಲ್ಪಟ್ಟಿದೆ. ನಂಬಿಕೆಯಲ್ಲಿ ಯೇಸು ಕ್ರಿಸ್ತ ಹೊಣಲ್ಪಟ್ಟಿದೆ, ನಾವು ಯೇಸು ಕ್ರಿಸ್ತನ ಎಬ್ಬಿಸಲ್ಪಟ್ಟಿದೆ. ಈಗ ನಾವು ಏನು ಮಾಡಬೇಕಿದ? ಹೊಸಬ್ರಾಗಿ ದೇವರ ಮಹಿಮೆಯಿಂದ ನಡಿಬೇಕು. ಆದ್ರಿಂದ ನಾವು ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದ ಎದ್ದು ಹೊಸಬ್ರಾಗಿ ನಡ್ಕೊಳ್ಬೇಕು. ಹಳೆಯ ಮನಸ್ಸು ಹೋಗ್ಬೇಕು, ಈಗ ಹಳೆ ಮೆಂಟಾಲಿಟಿ ಹೋಗ್ಬೇಕು. ನಾನು ಹಳೆ ಲಿಮಿಟೇಷನ್ ಇದ್ದ ಮನುಷ್ಯನ ಅಲ್ಲ, ಈಗ ನಾನು ಪುನರುತ್ಥಾನ ಹೊಂದಿದವನು, ನಾನು ಎದ್ದು ಬಂದಿದ್ದವನು. ಆಮೇಲೆ ದೇವರ ಆತ್ಮನ ಇದನ್ನು ಹೇಳುವಾಗ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಅವನು ಸಹಾಯ ಮಾಡ್ತಾನೆ. ಇದು ದೇವರ ಆತ್ಮನ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದು ನಮ್ಮ ಕುರಿತಾಗಿರೋ ಪರಲೋಕದಲ್ಲಿ ರೆಕಾರ್ಡ್. ಈ ರೆಕಾರ್ಡ್ ನಾವು ಒಪ್ಪಿಕೊಳ್ಬೇಕು. ಯಾರಿಗೆ ಅರ್ಥ ಆಗ್ತದೆ, ಯಾರು ಒಪ್ಪಿಕೊಳ್ತದೆ ಅಂತ ನಮ್ಮ ಸಂಬಂಧನೇ ಇಲ್ಲ. ಪರಲೋಕದಲ್ಲಿ ನಮಗೆ ದೇವರ ಎಣಿಕೆಯಲ್ಲಿ ನಾವು ಜೀವಿಸುವರಾಗಿದೆ. ಅದೇ ಹೇಗೆ ಜೀವಿಸುವರು? ಯೇಸು ಕ್ರಿಸ್ತನೊಂದಿಗೆ ಕೊಡಲ್ಪಟ್ಟಿದೆ, ಆತನ ಮಹಿಮೆ ನಮ್ಮನ್ನು ಎಬ್ಬಿಸಲ್ಪಟ್ಟಿದೆ, ಯೇಸು ಕ್ರಿಸ್ತನೊಂದಿಗೆ ನಾವು ಕೂಡಿಸಲ್ಪಟ್ಟಿದೆ. ಈಗ ದೇವರಿಗೆ ನಾವು ಯಾರ ಜೀವಿಸುವರಾಗಿದೆ, ಸತ್ತವರಲ್ಲ. ಆದಾಮನು ಯಾರಾಗಿದ್ದಾನು? ಸತ್ತವನಾಗಿದ್ದನು, ಮರಣದಕ್ಕೆ ಪಾಲಾಗಿದೆ. ಅದೇ ನಾವು ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಓದಿದ ಪ್ರಕಾರ ಆತನನ್ನು ನಾವು ನಂಬುವಾಗ ದೇವರು ನಂಬುವಾಗ ನಾವು ಯಾರಾಗಿದೆ? ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದೆ. ಮರಣದಿಂದ ಪಾರಾಗಿ ಅಂತ ಹೇಳಿ ಅರ್ಥ ಏನು? ಇನ್ನು ಮರಣ ನಮ್ಮ ಮೇಲೆ ಇಲ್ಲ, ನಾವು ಸಾಯುವುದೇ ಇಲ್ಲ, ನಾವು ಮರಣಕ್ಕೆ ಸೇರುವುದಿಲ್ಲ, ನಾವು ಜೀವಕ್ಕೆ ಸೇರಿದವರಾಗಿದ್ದಾರೆ. ನಾವು ದೇವರ ಎಣಿಕೆಯಲ್ಲಿ ನಾವು ಯಾರಾಗಿದೆ? ಜೀವಿಸುವರಾಗಿದೆ. ನಾವು ಎಬ್ಬಿಸಲ್ಪಟ್ಟಿದೆ, ನಾವು ಸತ್ತವರಲ್ಲ, ಎಬ್ಬಿಸಲ್ಪಟ್ಟಿದೆ. ಹಾಗಾದ್ರೆ ನಾವು ಆ ಮಹಿಮೆಯಲ್ಲಿ ನಡೆಯೋಣ ಪ್ರಿಯರೇ. ಪುನರುತ್ಥಾನ ಹೊಂದಿದ ಯೇಸು ನನ್ನಲ್ಲಿ ಇದ್ರೆ, ಆತನ ಆತ್ಮ ನನ್ನಲ್ಲಿ ಇದ್ರೆ ನಾನು ಪುನರುತ್ಥಾನ ಹೊಂದಿದವನೇ. ಆಮೇಲೆ ಹಾಗಾದ್ರೆ ನಾವು ಅದರದ್ದು ದೇವರ ಕೃಪೆಯಿಂದ ನಾವು ಮುಂದೆ ನಾವು ಈ ವಿಷಯದಲ್ಲಿ ಇನ್ನೂ ಸ್ವಲ್ಪ ತಿಳುವಳಿಕೆ ನಾವು ಹೊಂದ್ಕೊಳ್ಳೋಣ. ನಾವೆಲ್ಲರೂ ಈ ವಿಷಯದಲ್ಲಿ ಪ್ರಾರ್ಥನೆ ಮಾಡೋಣ. ಈ ವಿಷಯದಲ್ಲಿ ದೇವರ ಆತ್ಮ ನಮಗೆ ತಿಳುವಳಿಕೆ ಕೊಡುವಾಗ ಚರ್ಚು ಪವರ್ಫುಲ್ ಆಗ್ತದೆ, ಸಭೆ ಪವರ್ಫುಲ್ ಆಗಿ ನಾವು ಕೂಡ ಶಕ್ತಿಶಾಲಿಗಳಾಗಿ ತೋರಲ್ಪಡ್ತದೆ. ಆಮೇಲೆ ಅದಕ್ಕಾಗಿ ಕರ್ತನ ಕೈಯಲ್ಲಿ ನಾವು ಒಪ್ಪಿಸಿಕೊಳ್ಳೋಣ, ನಾವು ಪ್ರಾರ್ಥನೆ ಮಾಡೋಣ.
ನಮ್ಮನ್ನು ಪ್ರೀತಿಸು ನಮ್ಮ ಕರ್ತನಾದ ಯೇಸುವಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಈ ಲೋಕದ ಎಲ್ಲ ಕಡೆ ಇವತ್ತು ನಿನ್ನ ಪುನರುತ್ಥಾನವನ್ನು ಅಪ್ಪ ಅವರು ಆಚರಣೆ ಮಾಡ್ತಾ ಇದೆ. ಆದ್ರೆ ಅಪ್ಪ, ನಮಗಾದರೂ ಆ ಪುನರುತ್ಥಾನ ಮಹಿಮೆಯನ್ನು ತಿಳ್ಕೊಳ್ಳೋ ಜ್ಞಾನ ನೀನು ಕೊಟ್ಟಿದೆಯಪ್ಪ. ನೀನು ಮಾತ್ರ ಅಲ್ಲ ಹೊಣಲ್ಪಟ್ಟದ್ದು ಅಪ್ಪ, ನೀನು ಮಾತ್ರ ಅಲ್ಲ ಸತ್ತದ್ದು, ನಿನ್ನೊಟ್ಟಿಗೆ ನಾವು ಕೂಡ ಸತ್ತು ನಿನ್ನೊಟ್ಟಿಗೆ ನಾವು ಹೊಣಲ್ಪಟ್ಟು ದೇವರ ಮಹಿಮೆಯಿಂದ ನೀನು ಮಾತ್ರ ಎಬ್ಬಿಸಲ್ಪಟ್ಟು ನಾವು ಕೂಡ ಅದರಲ್ಲಿ ಎಬ್ಬಿಸಲ್ಪಟ್ಟಿದೆ. ನಾವು ಒಂದು ಜೀವನದಲ್ಲಿ ಎಬ್ಬಿಸಿದ್ಯಪ್ಪ. ಈಗ ನಾವು ಕರ್ತನೆ ಪುನರುತ್ಥಾನದ ಆತ್ಮದಲ್ಲಿ ನಡೆಯುವಂತೆ ಅದೇ ನಿನ್ನನ್ನು ಮರಣದ ಎಬ್ಬಿಸಿ ಅದೇ ಆತ್ಮ ನಮಗೂ ಕೊಟ್ಟಿದೆಯಪ್ಪ. ಆದ್ರೆ ಅಪ್ಪ, ನಾವು ಬುದ್ಧಿಯಲ್ಲಿ ಜ್ಞಾನದಲ್ಲಿ ಇದನ್ನು ತಿಳ್ಕೊಳ್ಳದೆ ಅಪ್ಪ, ನಮ್ಮ ಆತ್ಮದಲ್ಲಿ ಇದನ್ನು ತಿಳ್ಕೊಂಡು ದೈವಿಕ ಪರಿಜ್ಞಾನದಲ್ಲಿ ಅದನ್ನು ತಿಳ್ಕೊಂಡು ಅದರಲ್ಲಿ ನಡೆಯುವಂತೆ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಬೇಕಾಗಿ ಕೇಳ್ಕೊಳ್ತೇನೆ. ಜ್ಞಾನದ ಆತ್ಮ ನಮಗೆ ಪಾಲಿಸು ತಂದೆ. ಇನ್ನು ಗುಪ್ತವಾಗಿರುವ ಸಂಗತಿಗಳನ್ನು ನಿನ್ನ ಮಹಿಮೆಯನ್ನು ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವ ಜ್ಞಾನದ ಆತ್ಮನ್ನು ದೇಪಾಲಿಸಿ ಅಲ್ಲ ಆತ್ಮನಿಗೆ ವಿಧೇಯರಾಗಿ ನಡೆಯುವಂತೆ ನಮ್ಮನ್ನು ನೀನು ಕುರಿಸಿದ್ದು ಪರಲೋಕದಲ್ಲಿ ಇರುವುದನ್ನು ಹುಡುಕುವಂತೆ ನಮ್ಗೆ ಸಹಾಯ ಮಾಡು ತಂದೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದು ನಮಗಾಗಿ ಬರೆಯಲ್ಪಟ್ಟಿದೆ ಕರ್ತನೆ. ಅದನ್ನು ನಾವು ನಂಬಿ ರಕ್ಷಣೆ ಹೊಂದುವುದೇ, ಅದನ್ನು ನಂಬಿ ನಾವು ಜೀವನ ಸಮೃದ್ಧಿ ನಡೆಯುವಂತೆ ಯೇಸು ಕ್ರಿಸ್ತನ ಪರಿಪೂರ್ಣ ಹೊಂದುವಂತೆ ಆ ವಾಕ್ಯಗಳನ್ನು ಕೊಡಲ್ಪಟ್ಟಿದ್ದರೆ ನಾವು ಆ ವಾಕ್ಯವನ್ನು ಸ್ವೀಕರಿಸ್ತಾ ಇದ್ದೇವೆ ತಂದೆ. ನಾವು ಅದನ್ನು ಸ್ವೀಕರಿಸ್ತೇವೆ. ಅದು ನಮ್ಮಲ್ಲಿ ದೇವರ ಶಕ್ತಿಯಾಗಿ ಪರಿವರ್ತನೆ ಆಗಲಿ, ದೇವರ ಶಕ್ತಿ ಜೀವವಾಗಿ ನಮ್ಮಲ್ಲಿ ಪರಿವರ್ತನೆ ಆಗಲಿ, ಅದು ಸೌಖ್ಯವಾಗಿ ಪರಿವರ್ತನೆ ಆಗಲಿ ಕರ್ತನೆ, ಅದು ಬಿಡುಗಡೆಯಾಗಿ ಪರಿವರ್ತನೆ ಆಗಲಿ. ನಿಮ್ಮ ಹಸ್ತಕ್ಕೊಪ್ಪಿಸ್ತೇನೆ. ಕೇಳಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ನಿನ್ನ ಮಹಿಮೆ ಅವರ ಮೇಲೆ ಮಹಿಮೆ ಅವರ ಮೇಲೆ ನೀನು ದಯಪಾಲಿಸು ತಂದೆ. ನಾವು ನಮಗೆ ಪಡಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ಪರಿಶುದ್ಧನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್.